ಹುತಾತ್ಮ ಯೋಧ ಗುರು ಪಾರ್ಥಿವ ಶರೀರ 1 ಗಂಟೆಯಷ್ಟು ಹೊತ್ತಿಗೆ ಬೆಂಗಳೂರಿನ HAL ಏರ್ಪೋರ್ಟ್ನಲ್ಲಿ ತಲುಪುತ್ತೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇನ್ನು ಜಮ್ಮುವಿನಲ್ಲಿ ಖಾಸಗಿ ವಾಹನ ಓಡಾಟಕ್ಕೆ ನಿರ್ಬಂಧವನ್ನ ವಿಧಿಸಲಾಗಿದೆ. ಕೆಲವೊಂದು ಏರಿಯಾಗಳಲ್ಲಿ ಕಲ್ಲು ತೂರಾಟ ನಡೆಸಿರುವ ಹಿನ್ನೆಲೆಯಲ್ಲಿ ಖಾಸಗಿ ವಾಹನಗಳ ಸಂಚಾರವನ್ನ ಬಂದ್ ಮಾಡಲಾಗಿದೆ. ಯಾವುದೇ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನುವ ಆತಂಕ ಜಮ್ಮು ಕಾಶ್ಮೀರದಲ್ಲಿ ಮನೆ ಮಾಡಿದೆ. ಜಮ್ಮುವಿನಾದ್ಯಂತ ಬಿಗುವಿನ ವಾತಾವರಣ ನಿರ್ಮಾಣ ಆಗಿರುವ ಹಿನ್ನೆಲೆಯಲ್ಲಿ ಜಮ್ಮುವಿಗೆ ಹೆಚ್ಚುವರಿ ಸೇನಾ ತುಕಡಿಯನ್ನ ಈಗ ರವಾನೆ ಮಾಡಲಾಗಿದೆ. ಜಮ್ಮು ಕಾಶ್ಮೀರದ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಭದ್ರತೆಗಾಗಿ ಹೆಚ್ಚಿನ ಸೇನಾ ತುಕಡಿಗಳನ್ನ ಎಲ್ಲಾ ಕಡೆ ಜಮ್ಮುವಿನಾದ್ಯಂತ ನಿಯೋಜನೆ ಈಗ ಮಾಡಲಾಗಿದೆ. ಹುತಾತ್ಮರ ಅಂತಿಮ ಸಂಸ್ಕಾರ ವೇಳೆ ಆಕ್ರೋಶ ಭುಗಿಲೇಳುವ ಸಾಧ್ಯತೆ ದಟ್ಟವಾಗಿದೆ. ಈ ಹಿನ್ನೆಲೆಯಲ್ಲಿ ಹಿಂಸಾಚಾರ ಆಗಬಾರದು ಅನ್ನೋ ಕಾರಣಕ್ಕಾಗಿ ಜಮ್ಮು ಕಾಶ್ಮೀರದಲ್ಲಿ, ವಿಶೇಷವಾಗಿ ಜಮ್ಮುವಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇದೀಗ ಭದ್ರತಾ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಕಾಶ್ಮೀರ್ ಮತ್ತು ಜಮ್ಮುವನ್ನ ಈಗ ಸಂಪೂರ್ಣವಾಗಿ ಕನೆಕ್ಷನ್ ಕಟ್ ಮಾಡಲಾಗಿದೆ. ಕನೆಕ್ಟ್ ಮಾಡುವಂತ ಕಾಶ್ಮೀರ ಕಣಿವೆಯನ್ನ ಕನೆಕ್ಟ್ ಮಾಡುವಂತ ಏಕೈಕ ಹೆದ್ದಾರಿ ನ್ಯಾಷನಲ್ ಹೈವೇ 44 ಇದನ್ನ ಸಂಪೂರ್ಣವಾಗಿ ಈಗ ಬಂದ್ ಮಾಡಲಾಗಿದೆ. ನಾಗರಿಕರ ಪ್ರವೇಶಕ್ಕೆ ಇದನ್ನ ಸೀಲ್ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಜಮ್ಮುವಿನ ಪರಿಸ್ಥಿತಿ, ಕಾಶ್ಮೀರದ ಪರಿಸ್ಥಿತಿ ಎರಡನ್ನ ಕೂಡ ನಿಭಾಯಿಸಬೇಕಾದಂತಹ ಒಂದು ಒತ್ತಡದಲ್ಲಿ ಅಲ್ಲಿನ ಅಡ್ಮಿನಿಸ್ಟ್ರೇಷನ್ ಇರುವಂಥದ್ದು. ವಿಶೇಷವಾಗಿ ಜಮ್ಮುವಿನಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಪೊಲೀಸ್ ಬಂದೋಬಸ್ತ್ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ. ಆರ್ಮಿಯನ್ನ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಲಾಗ್ತಾ ಇದೆ. ಟಿವಿ9 ಈಗ ಜಮ್ಮುವನ್ನ ತಲುಪಿದೆ. ನಮ್ಮ ಪ್ರತಿನಿಧಿ ಹರೀಶ್ ಈಗ ಜಮ್ಮುವನ್ನ ರೀಚ್ ಆಗಿದ್ದಾರೆ. ಜಮ್ಮುವಿನಿಂದ ಅವರೀಗ ಲೈವ್ ರಿಪೋರ್ಟ್ ಮಾಡ್ತಿದ್ದಾರೆ. ನಮ್ಮ ಪ್ರತಿನಿಧಿ ಹರೀಶ್, ಈ ಆತಂಕದ ಸನ್ನಿವೇಶದಲ್ಲಿ ಜಮ್ಮುವಿನಿಂದ ಲೈವ್ ರಿಪೋರ್ಟ್. ಹರೀಶ್, ಸದ್ಯದ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಲ್ಲಿ? ಅಮರ್ ಪ್ರಸಾದ್, CRPF ಯೋಧರ ಮೇಲೆ ದಾಳಿ ಆದ ನಂತರ ಜಮ್ಮು ಹಾಗೂ ಕಾಶ್ಮೀರದಲ್ಲಿ ಬಿಗುವಿನ ವಾತಾವರಣ ಇದೆ. ಯಾವಾಗ ಏನಾಗುತ್ತೆ ಅನ್ನುವಂಥದ್ದನ್ನ ಹೇಳಲಾಗ್ತಿಲ್ಲ. ಯಾಕೆಂತಂದ್ರೆ ಇಲ್ಲಿನ ಸಾರ್ವಜನಿಕರು ಆಕ್ರೋಶಗೊಂಡಿದ್ದಾರೆ. ನಮ್ಮ ಸೈನಿಕರ ಮೇಲೆ ದಾಳಿಯನ್ನ ಖಂಡಿಸಿ ಒಂದು ಪ್ರೊಟೆಸ್ಟ್ ಅನ್ನ ಮಾಡ್ತಿರ್ತಕ್ಕಂಥದ್ದು. ಮುಖ್ಯವಾಗಿ ಜಮ್ಮು ಹಾಗೂ ಕಾಶ್ಮೀರದ ಸಂಪೂರ್ಣ ರಸ್ತೆಗಳನ್ನ ಬಂದ್ ಮಾಡಲಾಗಿದೆ. ಯಾಕಂತಂದ್ರೆ ನೆನ್ನೆ ಸಂಪೂರ್ಣ ಜಮ್ಮು ಹೊತ್ತಿ ಉರಿದಿತ್ತು. ಜಮ್ಮು ನಗರ ಸಂಪೂರ್ಣ ಹೊತ್ತಿ ಉರಿದುದನ್ನ ನಾವು ನೆನ್ನೆ ಗಮನಿಸಬಹುದು. ಯಾವ್ಯಾವ ರಸ್ತೆಗಳಲ್ಲಿ ಖಾಸಗಿ ವಾಹನಗಳು ಓಡಾಡ್ತವೆ ಎಲ್ಲವಕ್ಕೂ ಕೂಡ ಕಲ್ಲು ತೂರಾಟವನ್ನ ನಡೆಸಲಾಗಿತ್ತು, ಬೆಂಕಿಯನ್ನ ಹಾಕಲಾಗಿತ್ತು. ಹಾಗಾಗಿ ಹೆಚ್ಚಿನ ರೀತಿಯಲ್ಲಿ ಬಿಗಿ ಭದ್ರತೆಯನ್ನ ಇವತ್ತು ಪೊಲೀಸ್ ವಹಿಸಿಕೊಂಡಿದೆ. ಮುಖ್ಯವಾಗಿ ನೆನ್ನೆ ಹೆಚ್ಚಿನ ಸೇನಾ ತುಕಡಿಗಳು ಜಮ್ಮುಗೆ ಬಂದಿರಲಿಲ್ಲ. ಯಾಕಂತಂದ್ರೆ ಇಡೀ ಸಂಪೂರ್ಣ ಜವಾಬ್ದಾರಿಯನ್ನ ಜಮ್ಮು ಪೊಲೀಸರೇ ವಹಿಸ್ಕೊಂಡಿದ್ರು. ಆದ್ರೆ ನೆನ್ನೆಯ ಪರಿಸ್ಥಿತಿಯನ್ನ ಹತೋಟಿಗೆ ತರಲಿಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಕೆಲವೊಂದಿಷ್ಟು ಹಿಂದೂಗಳು ಹೆಚ್ಚು ಇರ್ತಕ್ಕಂಥ ಏರಿಯಾಗಳಲ್ಲಿ ಹೆಚ್ಚಿನ ಗಲಭೆಗಳಾಗಿತ್ತು. ಮುಖ್ಯವಾಗಿ ಕಲ್ಲು ತೂರಾಟಗಳು ಜಾಸ್ತಿ ನಡೆದಿತ್ತು. ಪರಿಸ್ಥಿತಿ ಹತೋಟಿಗೆ ಬಂದಿರಲಿಲ್ಲ. ಆದ್ರೆ ಇವತ್ತು ಹೆಚ್ಚಿನ ಸೇನಾ ತುಕಡಿಗಳನ್ನ ನಿಯೋಜನೆ ಮಾಡಲಾಗಿದೆ. ಮುಖ್ಯವಾಗಿ ಹೆಚ್ಚಿನ ಸೇನಾ ತುಕಡಿಗಳನ್ನ ನಿಯೋಜನೆ ಮಾಡಲಾಗಿದೆ. ಎಲ್ಲೂ ಕೂಡ ಅಹಿತಕರ ಘಟನೆಗಳ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಕ್ರಮವನ್ನ ವಹಿಸಲಾಗಿದೆ. ಎಲ್ಲ ರಸ್ತೆಗಳು ಖಾಲಿ ಇರುವಂತದ್ದನ್ನ ನೋಡಬಹುದು. ಎಲ್ಲ ಖಾಸಗಿ ವೆಹಿಕಲ್ ಗಳಿಗೆ ಬಂಧನ ಮಾಡಲಾಗಿದೆ. ಕೇವಲ ಬೈಕ್ ಗಳಿಗಷ್ಟೇ ಅವಕಾಶವನ್ನ ಕೊಡಲಾಗಿದೆ. ಯಾವುದೇ ಕಾರ್ಗಳಾಗಿರಬಹುದು ಯಾವುದಕ್ಕೂ ಅವಕಾಶವನ್ನ ಕೊಡ್ತಾ ಇಲ್ಲ. ಮುಖ್ಯವಾಗಿ ಜಮ್ಮು ಹಾಗೂ ಶ್ರೀನಗರವನ್ನ ಕನೆಕ್ಟ್ ಮಾಡ್ತಕ್ಕಂಥ ಹೆದ್ದಾರಿ ಏನಿದೆ ಇದು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಯಾಕೆಂತಂದ್ರೆ ಮಧ್ಯದಲ್ಲಿ ಬರುವಂತ ಹಲವಾರು ಜಿಲ್ಲೆಗಳಲ್ಲಿ ಈಗಾಗಲೇ ಆಕ್ರೋಶ ಭುಗಿಲೇಳ್ತಾ ಇದೆ. ರಸ್ತೆಗಳನ್ನ ತಡೆಗಟ್ಟಿ ಅಲ್ಲಿ ಕಾರುಗಳ ಮೇಲೆ ಕಲ್ಲು ತೂರಾಟವನ್ನು ಕೂಡ ನಡೆಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಹೈವೇಯಲ್ಲಿ ಯಾರನ್ನು ಕೂಡ ವೆಹಿಕಲ್ ಅಲ್ಲಿ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ಇವತ್ತು ಕೂಡ ಸಂಪೂರ್ಣ ಬಂದ್ ಆಗಿದೆ. ಇವತ್ತು ಸಂಜೆಯಿಂದ ರಸ್ತೆ ಓಪನ್ ಆಗುತ್ತೆ ಅನ್ನುವಂಥದ್ದನ್ನ ಹೇಳಲಾಗ್ತಿದೆ. ಆದ್ರೆ ಪರಿಸ್ಥಿತಿ ಹೇಗಿರುತ್ತೆ ಅನ್ನುವಂಥದ್ದನ್ನ ಪೊಲೀಸರು ಅವಲೋಕಿಸಿ ನಂತರ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಮತ್ತು ಮುಖ್ಯವಾಗಿ ಇವತ್ತು ಒಂದ್ ಕಡೆ ಹುತಾತ್ಮರ ಅಂತ್ಯ ಸಂಸ್ಕಾರ ನಡೀತಾ ಇದೆ. ಇಂತಹ ಸಂದರ್ಭದಲ್ಲೂ ಕೂಡ ಆಕ್ರೋಶ ಭುಗಿಲೇಳಬಹುದು ಅನ್ನುವಂತ ನಿಟ್ಟಿನಲ್ಲಿ ಸಾಮಾಜಿಕ ಜಾಲತಾಣಗಳನ್ನ ಬಂದ್ ಮಾಡಲಾಗಿದೆ. ಅಂತ ಇಂಟರ್ನೆಟ್ ಅನ್ನ ಜಮ್ಮು ಹಾಗೂ ಕಾಶ್ಮೀರದಲ್ಲಿ ಸಂಪೂರ್ಣವಾಗಿ ಇಂಟರ್ನೆಟ್ ಅನ್ನ ಬಂದ್ ಮಾಡಲಾಗಿದೆ. ಯಾವುದೇ ಕೂಡ ವಾಟ್ಸ್ಆಪ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಯಾವುದೇ ಕೂಡ ವರ್ಕ್ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಕ್ರಮವನ್ನ ಕೈಗೊಂಡಿರ್ತಕ್ಕಂಥದ್ದು. ಯಾಕಂತಂದ್ರೆ ಒಂದು ಕಡೆ ಪ್ರಚೋದನೆಗೆ ಒಳಗಾಗ್ತಾರೆ. ಇಲ್ಲಿನ ಸಾರ್ವಜನಿಕರು ಪ್ರಚೋದನೆಗೆ ಒಳಗಾಗ್ತಾರೆ. ಸಂದೇಶಗಳ ಮೂಲಕ ಪ್ರಚೋದನೆಗೆ ಒಳಗಾಗಿ ಆಕ್ರೋಶ ಭುಗಿಲೇಳುತ್ತೆ, ಪ್ರತಿಭಟನೆಗಳು ಜಾಸ್ತಿ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ
ಸಂಪೂರ್ಣವಾಗಿ ಕ್ರಮ ಕೈಗೊಳ್ಳಲಾಗಿದೆ. ಇನ್ನು ಎಷ್ಟು ದಿವಸಗಳ ಕಾಲ ಇಂಟರ್ನೆಟ್ ಬಂದ್ ಆಗಿರುತ್ತೆ ಅನ್ನುವಂಥದ್ರ ಬಗ್ಗೆ ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ. ಆದ್ರೆ ಜಮ್ಮು ಶ್ರೀನಗರ ಆಗಿರ್ಬೋದು ಅಥವಾ ಜಮ್ಮು ಆಗಿರ್ಬೋದು, ಎರಡು ನಗರಗಳು ಕೂಡ ಬೆಂಕಿಯಿಂದ ಹೊತ್ತಿ ಉರಿದಿವೆ. ನಿನ್ನೆ ಇವತ್ತು ಸ್ವಲ್ಪ ಹತೋಟಿಗೆ ಬಂದಿದ್ರು ಕೂಡ ಕೆಲವೊಂದಿಷ್ಟು ಏರಿಯಾಗಳಲ್ಲಿ ಇವತ್ತು ಕೂಡ ಕಲ್ಲು ತೂರಾಟ ನಡೆದಿದೆ. ಯಾವ್ಯಾವ ಏರಿಯಾಗಳಲ್ಲಿ ಕಲ್ಲು ತೂರಾಟ ನಡೆದಿದೆ ಆ ಎಲ್ಲ ಏರಿಯಾಗಳಿಗೂ ಕೂಡ ಹೆಚ್ಚಿನ ಸೇನಾ ತುಕಡಿಗಳನ್ನ ನೇಮಕ ಮಾಡಿ ಸಂಪೂರ್ಣವಾಗಿ ಹತೋಟಿಗೆ ತೆಗೆದುಕೊಳ್ಬೇಕು ಪರಿಸ್ಥಿತಿ ಅನ್ನುವಂತ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಕ್ರಮವನ್ನ ವಹಿಸಲಾಗಿದೆ. ಅಮರ್ ಪ್ರಸಾದ್, ಅಲ್ಲಿನ ಈಗ ಸೆಕ್ಯೂರಿಟಿ ಸಿಚುವೇಶನ್ ವಿಚಾರಕ್ಕೆ ಬಂದರೆ, ನಿನ್ನೆ ಕೆಲವೊಂದಷ್ಟು ಕಡೆ ತಾವು ಮಾಹಿತಿಯನ್ನು ಕೊಡ್ತಾ ಇದ್ರಿ, ಅಲ್ಲಿ ಕಲ್ಲು ತೂರಾಟ ಆಯಿತು, ಒಂದು ರೀತಿ ಕೋಮುಗಲಭೆ ಉಂಟಾಗುವಂತಹ ಒಂದು ಆತಂಕದ ಸಿಚುವೇಶನ್ ಕೂಡ ಅಲ್ಲಿ ನಿರ್ಮಾಣ ಆಯಿತು ಅಂತ. ಈ ಹಿಂದೆ ಅಲ್ಲಿನ ಸರ್ಕಾರದೊಂದಿಗೆ, ಅಲ್ಲಿನ ಜನತೆಯೊಂದಿಗೆ, ಅಲ್ಲಿನ ಲೋಕಲ್ ಜನ ಏನಿದ್ದಾರೆ ಕಾಶ್ಮೀರಿಗಳು, ಅವರೊಂದಿಗೆ ಒಂದು ರೀತಿ ಅವ್ರನ್ನ ಸಮಾಧಾನಿಸುವ ಪ್ರಯತ್ನವಾಗಿನೋ ಅಥವಾ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಯತ್ನ ಆಗಿನೋ ಅಲ್ಲಿಂದ ಸೇನೆಯನ್ನು ಕಮ್ಮಿ ಮಾಡಿ CRPF ಅನ್ನು ಜಾಸ್ತಿ ಮಾಡಲಾಗಿತ್ತು. ಈಗ ಆಗ್ತಿರೋ ಬೆಳವಣಿಗೆಗಳು ನೋಡ್ತಾ ಇದ್ರೆ ಮತ್ತೆ ಸೇನೆಯ ಹಿಡಿತಕ್ಕೆ ಕೊಡಬೇಕಾದಂಥ ಪರಿಸ್ಥಿತಿ ಬರ್ತಾ ಇದೆಯಾ ಹೇಗೆ ಅಲ್ಲಿ ಅಂತ ಎಲ್ಲವನ್ನ ಕೂಡ? ಮುಖ್ಯವಾಗಿ ಅಮರ್ ಪ್ರಸಾದ್, ಯಾವಾಗ CRPF ಯೋಧರ ಮೇಲೆ ದಾಳಿ ಆಯಿತು ತಕ್ಷಣವೇ ಜಮ್ಮುನಲ್ಲಿ ಸಂಪೂರ್ಣವಾಗಿ ಪೊಲೀಸರ ಹತೋಟಿಗೆ ಕೈ ತಪ್ಪಿತು. ಯಾಕಂದ್ರೆ ಹಿಂದೂಗಳು ಪ್ರಮುಖವಾಗಿ ಇರ್ತಕ್ಕಂಥ ಯಾವ್ಯಾವ ಏರಿಯಾಗಳಿದೆ ಅಲ್ಲೆಲ್ಲವೂ ಕೂಡ ಆಕ್ರೋಶ ಭುಗಿಲೇಳಿತು. ಮುಖ್ಯವಾಗಿ ಪಾಕಿಸ್ತಾನದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಲಿಕ್ಕೆ ಶುರು ಮಾಡಿದ್ರು. ಮುಖ್ಯವಾಗಿ ರಸ್ತೆಯಲ್ಲಿ ಓಡಾಡ್ತಕ್ಕಂಥ ವೆಹಿಕಲ್ಗಳಾಗಿರ್ಬೋದು ಅಥವಾ ಯಾವುದೇ ವೆಹಿಕಲ್ಗಳಾಗ್ಲಿ, ಸರ್ಕಾರಿ ವೆಹಿಕಲ್ಗಳಾಗ್ಲಿ, ಸರ್ಕಾರಿ ಕಚೇರಿಗಳಿರ್ಲಿ, ಎಲ್ಲವಕ್ಕೂ ಕೂಡ ಬೆಂಕಿ ಹಾಕುವಂತಹ ಪ್ರಯತ್ನವನ್ನ ಮಾಡಿದ್ರು. ಮತ್ತೆ ಇಲ್ಲಿದ್ದಂತಹ ಜಮ್ಮು ಕಾಶ್ಮೀರ ಪೊಲೀಸರಿಗೆ ಆ ಪರಿಸ್ಥಿತಿಯನ್ನ ಹತೋಟಿಗೆ ತರಲಿಕ್ಕೆ ಬಹಳಷ್ಟು ಕಷ್ಟ ಆಯ್ತು. ಮುಖ್ಯವಾಗಿ ಎಲ್ಲ ಈ ಪರಿಸ್ಥಿತಿಯನ್ನ ಹತೋಟಿಗೆ ತರಬೇಕು ಅಂತ ನಿನ್ನೆ ಇಡೀ ದಿನ ಹರಸಾಹಸವನ್ನ ಪಟ್ರು. ಆದ್ರೂ ಕೂಡ ಕಷ್ಟ ಆಯ್ತು. ಒಂದೊಂದು ಏರಿಯಾಗಳಲ್ಲಂತೂ ಯಾವ ಪಾರ್ಕಿಂಗ್ ಪ್ಲೇಸ್ ಅಲ್ಲಿ ನಿಲ್ಲಿಸಿದಂತ ವೆಹಿಕಲ್ ಗಳಿಗೆ ಸಂಪೂರ್ಣವಾಗಿ ಬೆಂಕಿಯನ್ನ ಹಚ್ಚಲಾಗಿತ್ತು. ಅದೇ ಪರಿಸ್ಥಿತಿಯನ್ನ ನಿಭಾಯಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಂಜೆ 4 ಗಂಟೆ ನಂತರ ಹೆಚ್ಚಿನ ಪೊಲೀಸ್ ತುಕಡಿಯನ್ನ ನೇಮಕ ಮಾಡಲಾಯಿತು. ಮುಖ್ಯವಾಗಿ ಬೇರೆ ಬೇರೆ ರಾಜ್ಯಗಳಿಂದ ಹೆಚ್ಚಿನ ಪೊಲೀಸ್ ತುಕಡಿಗಳನ್ನು ಇಲ್ಲಿ ನೇಮಕ ಮಾಡಿ ಪರಿಸ್ಥಿತಿಯನ್ನ ಹತೋಟಿಗೆ ತರುವಂತಹ ಪ್ರಯತ್ನವನ್ನ ಮಾಡಿದ್ರು. ಮುಖ್ಯವಾಗಿ ಕರ್ಫ್ಯೂವನ್ನು ಜಾರಿ ಮಾಡಲಾಗಿದೆ. ಜಮ್ಮು ನಗರದಾದ್ಯಂತ ಕರ್ಫ್ಯೂವನ್ನು ಜಾರಿ ಮಾಡಲಾಗಿದೆ. ಯಾರು ಕೂಡ ಮನೆಯಿಂದ ಹೊರಗಡೆ ಬರಬಾರದು ಅನ್ನುವಂತ ನಿಟ್ಟಿನಲ್ಲಿ ಕರ್ಫ್ಯೂವನ್ನು ಜಾರಿ ಮಾಡಿ ಪ್ರಮುಖವಾಗಿ ಸೂಕ್ಷ್ಮ ಪ್ರದೇಶಗಳೇನಿದೆ ಅಲ್ಲಿ ಯಾರನ್ನು ಕೂಡ ಮನೆಯಿಂದ ಹೊರಗಡೆ ಬರ್ಲಿಕ್ಕೆ ಬಿಡ್ತಾ ಇಲ್ಲ. ಒಂದ್ ವೇಳೆ ಮನೆಯಿಂದ ಹೊರಗಡೆ ಬಂದ್ರೆ ಅವರಿಗೆ ಲಾಠಿ ರುಚಿಯನ್ನ ಕೊಟ್ಟು, ಲಾಠಿ ಏಟನ್ನ ಕೊಟ್ಟು ಒಳಗಡೆ ಕಳಿಸ್ತಿರ್ತಕ್ಕಂಥದ್ದು ಇಂತಹ ಪರಿಸ್ಥಿತಿ ಇದೆ. ಮತ್ತೆ ಯಾವುದೇ ವೆಹಿಕಲ್ಗಳು ಕೂಡ ಸಂಚರಿಸ್ತಿಲ್ಲ. ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗ್ಬೇಕು ಅನ್ನೋರು ಕೂಡ ನಡೆದುಕೊಂಡೇ ಹೋಗ್ತಿದ್ದಾರೆ. ಅಂದ್ರೆ ಯಾವುದೇ ವೆಹಿಕಲ್ಗಳು, ಸರ್ಕಾರಿ ವಾಹನ ವ್ಯವಸ್ಥೆಯು ಕೂಡ ಇಲ್ಲಿಲ್ಲ. ಮುಖ್ಯವಾಗಿ ಇವತ್ತಿನ ಫ್ಲೈಟ್ಗಳು ಕೂಡ ಎಲ್ಲ ಬಂದಾಗಿರ್ತಕ್ಕಂಥದ್ದು. ಅಂದ್ರೆ ಶ್ರೀನಗರಕ್ಕೆ ಕನೆಕ್ಟ್ ಮಾಡ್ಲಿಕ್ಕೆ, ಅಂದ್ರೆ ಮಧ್ಯದ ದಾರಿಯಲ್ಲಿ ವೆಹಿಕಲ್ಗಳೇನಾದ್ರೂ ಹೋದ್ರೆ ಅಲ್ಲಿ ಉದ್ರಿಕ್ತರ ಆಕ್ರೋಶಕ್ಕೆ ತುತ್ತಾಗಬಹುದಂತ ಸಾಧ್ಯತೆ ಇದೆ. ಹಾಗಾಗಿ ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಳ್ಳಬೇಕಾಗತ್ತೆ. ಯಾಕಿಷ್ಟು ಉದ್ರಿಕ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ ಅಂತಂದ್ರೆ ಪದೇ ಪದೇ ಇಂತಹ ಘಟನೆಗಳು ಜಮ್ಮು ಕಾಶ್ಮೀರದಲ್ಲಿ ನಡೀತಾ ಇದೆ. ಇದಕ್ಕೆ ಹತೋಟಿ ಸಿಗ್ತಾ ಇಲ್ಲ. ಪದೇ ಪದೇ ಯೋಧರ ಮೇಲೆ ಇಂತಹ ದಾಳಿಗಳು ನಡೀತಾ ಇದೆ, ಹುತಾತ್ಮರಾಗ್ತಿದ್ದಾರೆ. ಸರ್ಕಾರ ಯಾವುದಾದ್ರೂ ಒಂದು ರೀತಿಯಲ್ಲಿ ಕಠಿಣವಾದ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ. ಮುಖ್ಯವಾಗಿ ಇಲ್ಲಿನ ಜನರ ಆಗ್ರಹ ವ್ಯಕ್ತಪಡಿಸಿರ್ತಕ್ಕಂಥದ್ದು ಆದಷ್ಟು ಬೇಗ ಸರ್ಕಾರ ಒಂದು ನಿರ್ದಿಷ್ಟ ಕ್ರಮವನ್ನ ಕೈಗೊಳ್ಳಬೇಕಾಗುತ್ತೆ. ಭಯೋತ್ಪಾದಕರ ನುಸುಳುವಿಕೆಯನ್ನು ಕಡಿಮೆ ಮಾಡಬೇಕಾಗುತ್ತೆ. ಭಯೋತ್ಪಾದಕ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು ನೋಡ್ಬೇಕಾಗುತ್ತೆ. ಇವತ್ತಿನ ಪರಿಸ್ಥಿತಿ ಹೀಗಿದೆ, ನಾಳೆ ಯಾವ ರೀತಿಯಾದ ಪರಿಸ್ಥಿತಿ ಮುಂದುವರಿಯುತ್ತೆ ಅನ್ನುವಂಥದ್ದನ್ನ. ಅಮರ್ ಪ್ರಸಾದ್, ಥ್ಯಾಂಕ್ ಯು ಹರೀಶ್. ಇದು ಸದ್ಯದ ಜಮ್ಮು ಕಾಶ್ಮೀರದ ಪರಿಸ್ಥಿತಿ. TV9 ಜಮ್ಮುವಿಗೆ ತಲುಪಿದೆ ನಮ್ಮ ಪ್ರತಿನಿಧಿ ಹರೀಶ್. ಜಮ್ಮುವಿನಿಂದಾನೇ ಲೈವ್ ರಿಪೋರ್ಟ್ ಮಾಡ್ತಾ ಇದ್ರು.